ಹಾಯ್ ಸ್ನೇಹಿತರೆ, ನಾನು ಇಲ್ಲಿ ಹಲವಾಲ್ ಗ್ರಾಮದ ಕುಸಂಬಿ ನಾಗರಾಜನ್ ಅವ್ರ ತೋಟಕ್ಕೆ ಬಂದಿದ್ದೇನೆ. ಅವ್ರು ಅಡಿಕೆಯಲ್ಲಿ ಕಾಫಿ ಬೆಳೆದಾರ ಅಂತ ಕೇಳಿದೆ. ಚೆನ್ನಾಗಿ ಬಂದೈತೆ ಅಂತ ಹೇಳಿದ್ರು. ಅದಕ್ಕೆ ಆ ಕಾಫಿ ತೋಟ ನೋಡಕ್ ಬಂದಿದ್ದೇನೆ. ಆ ರೈತರನ್ನ ಮೀಟ್ ಮಾಡಿ ಅವ್ರಿಂದ ಯಾವ ರೀತಿ ಬೆಳೆದಿದ್ದಾರೆ, ಇದಕ್ಕೆ ಏನೆಲ್ಲ ಮಾಡಿದ್ದಾರೆ, ಇದು ಈ ನಮ್ಮ ಕಡೆಗೆ ಇದು ಬೆಳಿಬಹುದಾ ಅನ್ನೋದ್ರ ಬಗ್ಗೆ ವಿಚಾರಿಸೋಣ. ಕೃಷಿಯಲ್ಲಿ ಏಳು ಬೀಳಿನ ವಾಸ್ತವನ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಂಡ್ರಾತ. ರೈತರು ಮೀಟ್ ಮಾಡಕ್ ಬಂದಿದ್ದೇನೆ, ಬನ್ನಿ ನೋಡೋಣ. 4 ವರ್ಷದ ಅಡಿಕೆ ತೋಟ ಎಷ್ಟು ಚೆನ್ನಾಗಿ ಫಸಲಿಗೆ ಬಂದೈತಿ, ತುಂಬಾ ಚೆನ್ನಾಗಿ ಬೆಳೆದಿದೆ. ನಾವು ನಿಜವಾಗ್ಲೂ ತೋಟದಲ್ಲಿ ಬಂದ್ರೆ ಘಮ ಘಮ ಅನ್ನೋ ವಾಸನೆ, ಸುವಾಸನೆ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಸೊಗಸಾಗಿ ಬೆಳೆದೈತಿ. ಈ ತೋಟದ ಮಾಲೀಕರು ನಾಗರಾಜ್ ಅಂತ, ಅವ್ರ ಮಾತಾಡ್ಸೋಣ ಬನ್ನಿ. ನಮಸ್ತೆ. ನಿನ್ನ ಪರಿಚಯ ಮಾಡಪ್ಪ. ನಿಮ್ದು ಯಾವ ಊರು? ನಮ್ದು ಹಲವಾಗ್ಲು. ನನ್ನ ಹೆಸರು ನಾಗರಾಜ್ ಕೋಸಂಬಿ ಅಂತೇಳಿ. ಈ ಅಡಿಕೆ ಹಚ್ಚಿ ಎಷ್ಟು ವರ್ಷ ಆಯ್ತು ಈಗ? 4 ವರ್ಷ ಆಯ್ತು. 4 ವರ್ಷ ಆಯ್ತು. 4 ವರ್ಷ ಅಂದ್ರೆ ಅಡಿಕೆಲ್ಲ ಫಲಕ್ ಬಂದತ್ತಲ್ಲ? 3.5 ವರ್ಷದಲ್ಲೇ ಪ್ರಥಮ ಬಾರಿಗೆ ಒಂದ್ ಸ್ವಲ್ಪ ಬಂದಿತ್ತು. ಒಂದು 30 ರಿಂದ 40 kg ಬಂದಿತ್ತು. ಸೊ ಇದು 2ನೇ ಸರಿ. ಈ ಸರಿ ಪ್ರತಿ ಒಂದ್ ಮರದಲ್ಲಿ 2-3 ಬುದಿ ಇದಾವ. ಇದು ನೀವು ಯಾವ ಟೈಮ್ನಾಗ ನಾಟಿ ಮಾಡಿದ್ರಿ? ಇದು ನಾವು 11ನೇ ತಿಂಗಳು ನಾಟಿ ಮಾಡಿದ್ವಿ ಇದನ್ನ. 11ನೇ ತಿಂಗಳು? ಹೌದು. ಎಷ್ಟನೇ ಇಸ್ವಿ? 2020. 2021 ನವೆಂಬರ್. ಇದು ಕಾಫಿ ಹಚ್ಚಿದ್ರಲ್ಲ, ಇದನ್ನ ಹಚ್ಬೇಕಂತ ಯಾರು ಹೇಳಿದ್ ನಿಮಗೆ? ಇಲ್ಲ, ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೆ. ನೋಡ್ಬಿಟ್ಟು ನಾನು ಹಚ್ಬೇಕನ್ನೋ ಒಂದು ಆಸೆ ಬಂತು. ಹಂಗಾಗಿ ಇಲ್ಲಿ ನಮ್ಮೂರ್ ಬಾಜು ಕಣಿವೆ ಹತ್ರ ಮಾಡಿದ್ರು, ಬೀರಪ್ಪ ಅಂತೇಳಿ, ಕಣಿವೆ ತಾಂಡದ ಹತ್ರ. ನೋಡ್ಕೊಂತ ಮಾತಾಡೋಣ. ಆ ಪ್ಲಾಟ್ ವಿಸಿಟ್ ಮಾಡಿ ಬಂದೆ. ಬಂದ್ ನೋಡಿ ನಾನು ನಮ್ಮ ಹೊಲದಲ್ಲಿ ಬೆಳಿಬೇಕನ್ನೋ ಆಸೆ ಬಂತು. ಹಂಗಾಗಿ ಕಾಫಿ ಸಸಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಮುಖಾಂತರ ನೇರವಾಗಿ ಅವ್ರಿಗೆ ಕರೆ ಮಾಡಿ ನನಗೂ ಕಾಫಿ ಸಸಿ ಬೇಕು ಅಂತೇಳಿ. ಇಲ್ಲಿ ನಮ್ಮ ಏರಿಯಾದಾಗ ಬೆಳೆದಾರ ಅದನ್ನ ಕಾಫಿನ? ಹೌದು, ನಮ್ಮ ಏರಿಯಾದಾಗ ಬೆಳೆದಾರ. ಚೆನ್ನಾಗ್ ಬರ್ತೈತಿ ಅಂತಂದ್ ಹೇಳಕತ್ತಾರ ಅವ್ರು. ನಾನ್ ಹಚ್ಚಕನ ಮುಂಚೆ 2ನೇ ವರ್ಷದ್ದು ಕಟಾವ್ ಮಾಡಿದ್ರು ಅವ್ರು ಆಲ್ರೆಡಿ. ಹಂಗಾಗಿ ನಾನು ಬೆಳೆಸೋಣ, ನಾನ್ ಯಾಕೆ ಬೆಳೆಸಬಾರ್ದು ಅಂತೇಳಿ ಮಾಡೀನಿ. ಈ ಬೇಸಿಗೆ ಇರೋದ್ರಿಂದ ತೇವಾಂಶ ಆರಬಾರ್ದು ಅಂತೇಳಿ ಬಿಟ್ಟಿನಿ ಕಳೆ. ಈಗ ಕಾಫಿ ಎಲೆ ಬೀಜ ಬಿಟ್ಟತೆ? ಇಲ್ಲ, ಇದು ಫ್ಲವರ್ ಬಂದ್ ಹೋಗೈತಿ. ಮುಂದಿನ ವರ್ಷ ಸ್ಟಾರ್ಟ್ ಆಗ್ಬಹುದು ಅನಿಸ್ತೈತಿ. ಮುಂದಿನ ವರ್ಷ ಸ್ಟಾರ್ಟ್ ಇದು 8ನೇ ತಿಂಗಳು. ಈ ತರ ಎಲ್ಲಾ ಫ್ಲವರ್ ಬಂದ್ ಹೋಗಿರೋದು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಫ್ಲವರ್ ಬಂದ್ ಹೋಗಿರೋದು. ಇದು ಮುನ್ಸೂಚನೆ ಹಿಡಿಯಕ್ ಸ್ಟಾರ್ಟ್ ಆಗೈತಿ ಅಂತ ಹೇಳ್ತಾರ. ಆದ್ರೆ ಅಡಿಕೆ ಒಳ್ಳೆ ಚೆನ್ನಾಗಿ ಬರ್ತದ. ಇದಕ್ಕೇನು ನಾನು ಜಾಸ್ತಿ ಆರ್ಗಾನಿಕ್ ಅದು ಇದು ಏನ್ ಹಾಕಿಲ್ಲ, ನ್ಯಾಚುರಲ್ ಆಗೇ ಬಿಟ್ಟಿನಿ. ಇದಕ್ಕೂ ಮುಂಚೆ ಇನ್ನೊಂದ್ ತೋಟ ಆರ್ಗಾನಿಕ್ ಅದು ಇದು ಕೊಟ್ಟು ಹಾಳಾಗಿ ಬಿಡ್ತದೆ. ಹೌದು, ಅದನ್ನ ನಾವು ಕೇಳಿದ್ವಿ. ಏನದು ಆ ತೋಟದ ಪರಿಸ್ಥಿತಿ? ಏನಿಲ್ಲ, ನಾನು ಎಲ್ಲಾ ರೀತಿಲಿ ಅದನ್ನ ಬೆಳೆಸ್ಬೇಕು. 1 ಎಕರೆದಲ್ಲಿ 3 ಎಕರೆದಾಗ ತೆಗಿಯಂತ ಇಳುವರಿ 1 ಎಕರೆದಾಗ ತೆಗಿಬೇಕು ಅನ್ನೋ ಹಂಬಲದಿಂದ ಯಥೇಚ್ಛವಾಗಿ ನಾನು ಅದಕ್ಕೆ ಔಷಧಿ ಗೊಬ್ಬರ ಬಳಕೆ ಮಾಡಿದೆ. ಹಂಗಂತೇಳಿ ಔಷಧಿ ಗೊಬ್ಬರ ಬಳಕೆ ಮಾಡಿರೋದ್ರಿಂದ ಹಂಗಾಗೈತಿ ಅಂತಂದು ನಾನ್ ನಂಬಂಗಿಲ್ಲ. ಯಾಕಂದ್ರೆ ಈಗ್ಲಿ ಪ್ರೆಸೆಂಟ್ ನಮ್ ಫ್ರೆಂಡ್ ಒಬ್ಬನಿಗೆ ಕೊಡ್ಸಿನಿ ಅದೇ ಔಷಧಿನ, ಅದೇ ಗೊಬ್ಬರನ. ಬಹಳ ಹೆಲ್ದಿ ಇದಾವ ಅವು. ನನ್ ತೋಟ ಅದು ಏನಂತ ನನ್ಗೂ ಗೊತ್ತಾಗಂಗಿಲ್ಲ. ಅಡಿಕೆ ತಜ್ಞರ ಬಂದಿದ್ರು, 1-2-3 ಬಂದ್ ಅದನ್ನ ವಿಸಿಟ್ ಮಾಡಿ, ಒಬ್ರು ಇಲ್ಲ ಇದು ಶೀತ ಜಾಸ್ತಿ ಆಗಂಗೈತಿ, ಡ್ರೈನ್ ತಗಸ ಅಂದ್ರು. ಡ್ರೈನ್ ತಗಸಿದೆ. ಅದಾದ್ಮೇಲೆನು ಮತ್ತು ಹಂಗ ಅಷ್ಟು ಸುಳಿ ಮುರ್ಕೊಂಡ್ ಬೆಳಕತ್ತಿದ್ವು. ಸುಳಿ ಮುರ್ಕೊಂಡ್ ಬೆಳಕತ್ತಿದ್ವು. ಸುಳಿ ಕೊಳೆ ರೋಗ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಡ್ರಂಚ್ ಹಿಡಿಸಿದೆ. ಒಂದು ಸಾಲ್ ಬಿಟ್ಟು ಒಂದ್ ಸಾಲ್ ಡ್ರಂಚ್ ಹಿಡಿಸಿ ಫಸ್ಟ್ ಕ್ಯಾಲ್ಸಿಯಂ ಕೊಟ್ಟೆ. ಫಸ್ಟ್ ಡ್ರಂಚ್ ಹಿಡಿಸಿ ಆದ ತಕ್ಷಣ ಒಂದು
ಒಂದ್ ಎಕರೆಗೆ 1 ಕ್ವಿಂಟಲ್ ನೋಟು ಕ್ಯಾಲ್ಸಿಯಂ ಕೊಟ್ಟಿನಿ ಸುಣ್ಣನ. ಅದನ್ನ ಕೊಟ್ಟಾದ್ಮೇಲೆ ಈಗ ಒಂದ್ ಸ್ವಲ್ಪ ಗಿಡಗಳು ಈಗ ಒಂದ್ ಸ್ವಲ್ಪ ಸುಧಾರ್ಸ್ಯಾವ ಅವು. ಹಂಗಾಗಿ ಅದು ಹಂಗಾಯ್ತು ಅಂತೇಳಿ ಇದನ್ನು ಹಂಗ ಆಗ್ಬಾರ್ದು ಅನ್ನೋದಕ್ಕ ಇದನ್ನ ನಾನು ಕಾಫಿ ಪರ್ಯಾಯ ಅಂತರ ಬೆಳೆಯಾಗಿ ಕಾಫಿ ಮಾಡ್ಕೊಂಡೆ. ಬೆಳೆ ಅಥವಾ ಪರಿಹಾರ ಬೆಳೆಯಾಗಿ ಮಾಡ್ತೀನಿ. ಹೌದು. ಒಂದ್ ವೇಳೆ ಅಡಿಕೆ ಏನ್ರ ಆದ್ರೂ ಇದ್ರಲ್ಲಿ ಆದ್ರೂ ನನಗೆ ನಿಮ್ಗೆ ಇನ್ಕಮ್ ಬರ್ಬೇಕು. ಬರ್ಬೇಕು ಅನ್ನೋ ಉದ್ದೇಶ. ಹಾ, ಇದ್ರ ಜೊತೆಗೆ ಕಾಳ್ಮೆಣಸನ್ನು ಹಾಕಿನಿ. ಒಂದು 300 ಕಾಳ್ಮೆಣಸು ಐತ್ರಿ. ಇದು ಹಾ, ಇದು 300 ಕಾಳ್ಮೆಣಸು ಐತಿ. ಟ್ರಯಲ್ಗೆ ಅಂತೇಳಿ ತಂದ್ ಹಾಕೊಂಡಿದ್ದೆ ಇದನ್ನ. ಇದಕ್ಕೂ ಮುಂಚೆ ಹೋಗ್ತತೆ ಇಲ್ಲ ಅಂತೇಳಿ ಒಂದು 5 ತಂದಿದ್ದೆ ಟ್ರಯಲ್. ಆ ಕಡೆ ತೆಗ್ನಾಗ ಅದಾವು. ಅವು ಬಹಳ ಚೆನ್ನಾಗ್ ಬಂದವು. ಅಲ್ಲ 3 ಅಡಿ ಮೇಲೆ ಅದಾವು. ಅವು ಚೆನ್ನಾಗ್ ಬಂದ್ವು ಅಂತೇಳಿ ಮತ್ತೆ ಇವನ್ ಒಂದ್ 300 ತರಿಸಿ ಹಾಕಿನಿ. ಈಗ ಎಲ್ಲವೂ ಕುಡಿ ಚಾಚಾಕತ್ತವು. ಪರವಾಗಿಲ್ಲ. ಅದ್ರ ಜೊತೆಗೆ ಏಲಕ್ಕಿನೂ ಹಾಕಿನಿ. ಏಲಕ್ಕಿನೂ ಅವನೊಂದು 5 ಟ್ರಯಲ್ ತಂದಿದ್ದೆ. ಅವು ಚೆನ್ನಾಗ್ ಬಂದ್ವು. ಈ ಸರಿ ಜೂನ್ ಜುಲೈ ತರಿಸ್ಬೇಕು ಅನ್ಕೊಂಡಿನಿ, ನೋಡ್ಬೇಕು. ಇದು ಈಗ ಅಡಿಕೆಗ ಅದೇನೋ ಒಂದ್ ತೋಟ ಹಾಳಾಗೈತೆ ಅಂತ ಹೇಳಿದಲ್ಲ, ಏನ್ ಅದೇ ಗೊಬ್ಬರ ಎಣ್ಣಿನ ಬಳಸಿದೀಯಾ? ಇಲ್ಲ, ಆರ್ಗಾನಿಕ್ ಆಗಿ ಏನ್ರ ಮಾಡಿ? ಇದಕ್ಕೆ ಏನೇನು ಬಳಸಿಲ್ಲ ನಾನು. ಏನು ಬಳಸಿಲ್ಲ. ಮೊನ್ನೆ ಒಂದು 4-5 ತರದ ಗೊಬ್ಬರ ಕೊಟ್ಟಿನಿ. ಅದನ್ ಬಿಟ್ರ ಮತ್ತೆ ಏನು ಮಾಡಿಲ್ಲ. ಫಸ್ಟ್ ಟೈಮ್. ಇದಕ್ಕೂ ಮುಂಚೆ ಒಂದ್ಸರಿ 2 ಟ್ರಿಪ್ ತಿಪ್ಪಿ ಗೊಬ್ಬರ ಅಂದ್ರೆ ಇದು ಫರ್ಟಿಲೈಸರ್ಸ್ ಗೊಬ್ಬರ. ಈಗ ತಿಪ್ಪಿ ಗೊಬ್ಬರ ಎಷ್ಟು ವರ್ಷಕ್ಕೊಮ್ಮೆ ಇರ್ತೀಯ? ವರ್ಷದಿಂದ ಈಗ ಒಂದು 2 ವರ್ಷದಿಂದ ಒಂದು 2 ಟ್ರಿಪ್ ಹಾಕಿ ಕೊಟ್ಟಿದ್ದೆ ಅಷ್ಟೇ. ಅಷ್ಟೇ ಕೊಟ್ಟಿಲ್ಲ ತಿಪ್ಪಿ ಗೊಬ್ಬರ? ಇಲ್ಲ ಮತ್ತೆ ಕೊಟ್ಟಿಲ್ಲ. ಪರವಾಗಿಲ್ಲ, ಚೆನ್ನಾಗಿ ಬರ್ತೈತಿ. ಆಮೇಲೆ ನಾನು ಜಾಸ್ತಿ ಹೊಲ ಹೊಡೆಯಂಗಿಲ್ಲ ಇದನ್ನ. ಈಗ ಆ ಹೊಲ್ದಾಗ ಕಂಡಂತ ರೋಗ ಇಲ್ಲೇ ಇಲ್ಲ ಕಾಣಿಸ್ಕೊಂಡಿರೋದೆ? ಇಲ್ಲ, ಮೊದಲು 2 ಸಸಿಗೆ ಆತರ ಆಗಿತ್ತು. ಆ ಕಡೆ ಒಂದು. ಆ ಗೊಬ್ಬರ ಬಳಕೆ ಮಾಡಾದ್ಮೇಲೆ ಮತ್ತೆ ಆ ಲಕ್ಷಣ ಕಂಡಿಲ್ಲ. ಅದು ಮಾಮೂಲಿ ಬಿಡ್ರಿ. ತೋಟದಾಗ 1-2 ಈ ಕಾಫಿ ಗಿಡ ನಿನಗೆ ನಿನ್ನ ಒಂದು ಇದ್ರ ಮಟ್ಟಿಗೆ ಚೆನ್ನಾಗಿ ಬೆಳೆದವು. ಈ ನಾನು ಹಚ್ಚಿರೋ ಟೈಮ್ನೊಳಗೆ ಹಚ್ಚಿರ್ತಕ್ಕಂಥವ್ರಿಗೆ ಹೋಲಿಕೆ ಮಾಡಿದ್ರ ನಾನು ಬಹಳ ಚೆನ್ನಾಗಿ ಬಂದವು. ಈಗ ಅವರೇ ಜನನ ಅಂತಿರ್ತಾರ, ಈ ಕುರಿಕಾಯಿ ಹುಡ್ರು ಅವರು ಬಂದು ನೋಡ್ತಾರಲ್ಲ, ಎಷ್ಟು ವರ್ಷದ ಗಿಡಣ ಅಂತ ಬಂದ್ ಕೇಳ್ತಾರ. ಎಲ್ಲ ವರ್ಷ ಆಗಿಲ್ಲ, ಒಂದ್ 8 ತಿಂಗಳ ಗಿಡ ಅಂತಂದ್ ಹೇಳ್ತೀನಿ ನಾನು. 8 ತಿಂಗಳ ಗಿಡ ಅಂತ. ಈ ನೀರ್ ಎಷ್ಟು ಇಸ್ಕೊಂಡ್ ಕೊಡ್ತೀವಿ ಇದಕ್ಕೆ? ವಾರಕ್ಕೊಂದ್ಸರಿ ನೀರ್ ಕೊಡ್ತೀನಿ. ಅಂದ್ರ ವಾತಾವರಣದ ಮೇಲೆ ತೇವಾಂಶ ಜಾಸ್ತಿ ಇತ್ತಂದ್ರ ಜಲ್ದಿ ಕೊಡಲ್ಲ. ತೇವಾಂಶ ನೋಡ್ಕೊಂಡ್ ಕೊಡ್ತೀನಿ. ಗಿಡ ಹಂಗ ಒಂದ್ ಸ್ವಲ್ಪ ಬಾಡ್ಲ ಮಕ್ಕಕ್ ಬಂದ್ವಪ್ಪ ಅಂದ್ರ ನೀರ್ ಕೊಟ್ಬಿಡ್ತೀನಿ. ಈ ಕೆಲವ್ರ ತೋಟದಾಗ ಅಡಿಕೆ ಹಳ್ಳ ಡ್ರಾಪ್ ಆಗಕತ್ತಾವ ಅಂತಾರಲ್ಲ, ಈ ನಿಮ್ ತೋಟದಾಗ ಹೆಂಗ ಉದುರಾಟೈತೆ? ನಮ್ದ್ರಲ್ಲಿ ಉದುರ್ತೈತ್ರಿ. ಈ ನಮ್ನಿ ಟೆಂಪರೇಚರ್ ಜಾಸ್ತಿ ಇತ್ತಪ್ಪ ಅಂದ್ರ ಉದುರ್ಲಿಲ್ಲಂಗ ಇನ್ನೇನ್ ಮಾಡ್ತೈತಿ. ಈ ಟೆಂಪರೇಚರ್ಗೆ ಉದುರ್ಲೇಬೇಕು. ಆದ್ರೂನು ಔಷಧಿ ಹೊಡೆದ್ರ ಕಂಟ್ರೋಲ್ ಆಕತಿ ಅಂತಂದ್ ಹೇಳ್ತಾರ. ಬಟ್ ನಾನ್ ಯಾವ್ದೇ ಔಷಧಿ ಹೊಡೆದಿಲ್ಲ. ಅದಕ್ಕೆ ಹಳ್ಳು ಉದುರೋದಕ್ಕೆ ಸಂಬಂಧಪಟ್ಟಂಗ ಯಾವ ಔಷಧಿನೂ ಹೊಡೆದಿಲ್ಲ. ಇದೇನ್ ಮೆಣಸಿನ ಗಿಡ ಹಾಕಿರಲ್ಲ? ಅದು ಮನೆ ಊಟಕ್ಕಾಗಿ ಹಾಕೊಂಡಿದ್ದು ಒಂದ್ ಸ್ವಲ್ಪ. ಮನಿ ಯೂಸಿಗೆ. ಅದೇನ್ ತರಲ ಗಿಡ ಹಾಕಿರಲ್ಲ? ಅಲ್ಲಿ ಸಸಿ ಹೋಗಿರ್ತಕ್ಕಂಥವು ಒಂದೊಂದು ಅಡಿಕೆ ಗುಣಿ ಸಸಿ ಒಗ್ಗುಣಿ ಹೋಗಿರ್ತಕ್ಕಂಥ ಜಾಗದಾಗ ಅದನ್ನ ಹಾಕಿನಿ. ನನ್ನ ಮಗ ಒಟ್ಟು ಹಣ್ಣಿನ ಮೇಲೆ ಆಸೆನಾ, ಹೊಲಕ್ ಬಂದ್ರ ಹಣ್ಣುಗಳನ್ನ ಹುಡುಕ್ತಿರ್ತಾನ. ಹಂಗಾಗಿ ಹಣ್ಣಿನ ಗಿಡ ಇರ್ಲಿ ಅಂತೇಳಿ ಒಂದು 3-4 ಪ್ಯಾರ್ಲಿ ಗಿಡ ಅದಾವು, ಒಂದು 5-6 ಮಾವಿನ ಗಿಡ ಅದಾವು. ಹೊಲಕ್ ಬಂದಾಗ ಹೋಗ್ಬೇಕನ್ನ ಒಂದು ಇದನ್ನಾರ ಅವ್ರಿಗೆ ಉದ್ದೇಶಕರ ಆಗ್ಲಿ ಹೊಲ ಮಾಡ್ತಾರ. ಈ ತರ ಆಗಿರೋದ ಇದು. ಈ ಕಂಪ್ಲೇಂಟ್ ಅನ್ನ ನಾನು ಅವ್ರಿಗೆ ಫೋಟೋ ತೆಗೆದ ಇದನ್ನ ಫೋಟೋ ಹಾಕಿದಾಗ ಅವ್ರ ನೀರ್ ಜಾಸ್ತಿ ಆಗೈತೆ ಅಂತಂದ್ ಹೇಳಿದ್ರು. ಅದು ನೀರಿಂದ ಅಲ್ಲ ಅಂತ ನನ್ನ ಮನವರಿಕೆ. ನೀರಿಂದಲ್ಲ, ಇದು ಬೇರಿನಲ್ಲಿ ಏನು ಇಲ್ಲ ಇದು ಅಂತ. ಬೇರು ಲಕ್ಷಣ ಇಲ್ಲ ಅದ. ಈ ಬೇರಿನಲ್ಲಿ ಕೊಳೆಯ ರೋಗ ಇದು. ಅವ ಹೇಳ್ದ ನೀರ್ ಜಾಸ್ತಿ ಆಗೈತೆ ಅಂತ. ನೀರಿಂದ ಅಲ್ಲ. ಇಲ್ಲ, ಒಂದ್ 5-6 ಅದಾವು. ಈ ಸರಿ ಜೂನ್ ಜುಲೈಗೆ ಸಸಿ ಕೊಡ್ತಾರ ಅಂತಂದು ಒಗ್ಗಣೆ ಹಚ್ಕೊಳೋದು ಅಷ್ಟೇ. ಈಗ ಅಡಿಕೆಗೆ ಮತ್ತೆ ನೆಕ್ಸ್ಟ್ ಗೊಬ್ಬರ ನೆಕ್ಸ್ಟ್ ಈ ಮುಂದಿನ ತಿಂಗಳು ಕೊಡ ಅನ್ಕೊಂಡಿನಿ ನಾನು. ಮುಂದಿನ ತಿಂಗಳು ಅಂದ್ರೆ ಯಾವ ತಿಂಗಳು? ಇದು ಮೇ ಅಲ್ಲ, ಮೇ ಏಪ್ರಿಲ್ ಜೂನ್ ಜುಲೈ ಕೊಡ್ತೀನಿ. ಜೂನ್ ಜುಲೈಗೆ ಲಾಸ್ಟ್ ಗೊಬ್ಬರ? ಮೂರನೇ ಗೊಬ್ಬರ, ಲಾಸ್ಟ್ ಗೊಬ್ಬರ ಜೂನ್ ಜುಲೈ. ಮಳೆ ಸ್ಟಾರ್ಟ್ ಆಕವಲ್ಲ, ಆ ಟೈಮಿಗೆ ಕೊಟ್ರೆ ಅವಾಗ ಕೋಲ್ಡ್ ಆಗತ್ತೆ ವಾತಾವರಣ. ಗೊಬ್ಬರ ಏನ್ ಯಾವ ಗೊಬ್ಬರ ಕೊಡ್ಬೇಕಂತ ನೋಡಿರಿ? ಫರ್ಟಿಲೈಸರ್
ಫರ್ಟಿಲೈಸರ್ ಮತ್ತು ಕೊಡೋದು. ಏನೇನದ ಯಾವ್ದಾವ್ದು 24 024 NX ಒಂದು, ಆಮೇಲೆ ಅದು DAP, NPK, ಫಾಸ್ಫರಸ್ ಅವನ್ನೆಲ್ಲ ಮಿಕ್ಸ್ ಮಾಡಿ ಯಾವ ಯಾವ ರೀತಿ ಕೊಡ್ತೀವಿ ಇದನ್ನೇನ ಒಂದು ಗಿಡಕ್ಕೆ 1 kg ರೀತಿ ಒಳಗ ಆ ಕಡೆ ಮಗ್ಲು ಈ ಕಡೆ ಕೊಡ್ತೀಯೋ ಇಲ್ಲ ಏನ್ರ ಹೊಡೆದ್ ಕೊಡ್ತೀವಿ? ಉಳುಮೆ ಏನಿಲ್ಲ, ಹಂಗೆ ಕೂರ್ಚಿಗಿಲ್ಲ ಗೆರೆ ಹೊಡೆದು ಹಾಕಿ ನೀರ್ ಬಿಟ್ಟು ಬಿಡ್ತಾನೆ. ಈಗ ಆ ತೋಟಕ್ಕೂ ಈ ತೋಟಕ್ಕೂ ನಿನ್ ಮೇಂಟೆನೆನ್ಸ್ ಇದಕ್ಕೊಂದ್ ಸ್ವಲ್ಪ ಕಡಿಮೆ ಮಾಡಿದೆ, ಮೇಂಟೆನೆನ್ಸ್ ಕಡಿಮೆ ಇದಕ್ಕ, ಆದ್ರೂ ಚೆನ್ನಾಗ್ ಬಂದೈತಿ. ಅದು ಚೆನ್ನಾಗ್ ಬೆಳೆದತ್ತಾನ, ಚೆನ್ನಾಗ್ ಬೆಳೆದತ್ತ. ಅದು ಆತರ ಆತ ನನ್ ಟೈಮ್ ಕೆಟ್ಟ ಹಂಗಾಗೈತಿ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ನಾನು ಮೇಂಟೆನೆನ್ಸಿಗೆ ಇದು ಬಂದ್ರ ಲೆಕ್ಕಕ್ಕ ಇದು ಗ್ರೇಟ್ ಏನಪ್ಪಾ. ನಾವು ಇಲ್ಲಿ ಸುತ್ತಮುತ್ತ ತೋಟ ನೋಡಿದ್ರೆ ನಿಂದ ಬೆಸ್ಟ್ ಹೇಳ್ಬೇಕಂದ್ರ. ಈ ತರ ಯಾವ ಇಲ್ಲ ಇಲ್ಲಿ. 4 ವರ್ಷಕ್ಕ ಇಷ್ಟ್ರ ಮಟ್ಟಿಗೆ ಚೆನ್ನಾಗ್ ಬಂದೈತೆ. ಈ ವರ್ಷ ಏನಿಲ್ಲ ಅಂದ್ರೆ ಎಷ್ಟು ಬರ್ಬೋದು ಇದು? ಈ ಸರಿ ಈ ಬಿಸಿಲು ಜಾಸ್ತಿ ಇಲ್ಲ ಅಂದಿದ್ರ ಪ್ರತಿಯೊಂದು ಗಿಡಕ್ಕ 4 ರಿಂದ 5 ಗುದಿ ನಿರೀಕ್ಷೆ ಐತ್ ನನಗೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದ್ ಗುದಿ ಸ್ಟಾರ್ಟಿಂಗ್ ಇಂದಲ್ಲ ಒಂದು 8 ರಿಂದ 10 kg ಒಳಗ ಒಂದ್ ಗುದಿ. ಮ್ಯಾಕ್ಸಿಮಮ್ ಒಂದ್ 5 kg ಹಿಡ್ಕಂದ್ರನ ಒಂದ್ ಗಿಡಕ್ಕ ಒಂದ್ 4 ಗುದಿ ಹಿಡಿದ್ರ 20 kg ಲೆಕ್ಕ, ಒಂದ್ ಗಿಡ 20 kg ಲೆಕ್ಕ ಗಿಡಕ್ಕ. ಇದು 4 ವರ್ಷ ತೋಟ ಅಂದ್ರನ ಈಗ ಟೋಟಲ್ ಎಷ್ಟ್ ಐತಿ ಇದು? 11 ಸಸಿ ಐತಿ. 11 ಸಸಿ ಒಂದ್ 50% ಹಿಡಿದಿರ್ಬೋದ? ಒಂದ್ 50% ಐತಿ. ಬಟ್ ಪ್ರತಿ ಒಂದು ಗಿಡದಲ್ಲಿ 4 ಇಲ್ಲ, 2, 3, 1 ಏನಿಲ್ಲ ಅಂದ್ರೆ ಒಂದ್ 50 ಕ್ವಿಂಟಲ್ ಬರ್ಬೋದ? ಇಲ್ಲ ಅಷ್ಟು ಬರಲ್ರಿ. ಒಂದು ನನ್ನ ಪ್ರಕಾರ ಒಂದು 10 ರಿಂದ 15 ಕ್ವಿಂಟಲ್ ಬರಬಹುದು ಅನ್ಕೊಂಡೀನಿ ನಾನು. ಬಟ್ ಇದು ಕೊಯ್ಲಿಗೆ ಬಂದ್ಮೇಲೆ ಗೊತ್ತು. ಯಾಕಂದ್ರೆ ಈ ಬಿಸಿಲಿಗೆ ನಾವು ಈಗ ಟಾರ್ಗೆಟ್ ಕಟ್ಟಕ್ ಆಗಲ್ಲ. ಅಲ್ಲ ಬರಬಹುದು, ಈ ಬಿಸಿಲಿಗೆ ನಾನು ಟಾರ್ಗೆಟ್ ಕಟ್ಟಕ್ ಆಗಂಗಿಲ್ಲ. ಯಾಕ ಆಗಂಗಿಲ್ಲ ಅಂದ್ರ ಈ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಹಳ್ಳು ಉದ್ರಾಗತೈತಿ. ಕಡಿಮೆ ಅಂದ್ರ ಏನಿಲ್ಲ ಅಂದ್ರ ಒಂದ್ 30-40 ಕ್ವಿಂಟಲ್ ಅಂತ ಬರ್ತೈತಿ. ಚೆನ್ನಾಗ್ ಬೆಳೆದೈತಿ. ಅಂದ್ರೆ ಈಗ ಒಂದ್ 5-6 ವರ್ಷ ತೋಟಗಳು ಈ ರೀತಿ ಹಿಡ್ದಲ್ಲ, ಅಷ್ಟೇ ಚೆನ್ನಾಗ್ ಬೆಳೆದೈತಿ. ನಾವು ಅದನ್ನ ನೋಡೇ ನಾವ್ ಇಲ್ಲಿಗೆ ಬಂದದ್ದೆ, ಮಾಡ್ಬೇಕಂತ ಬಂದ್ವಿ. ಪರವಾಗಿಲ್ಲ, ಚೆನ್ನಾಗ್ ಬೆಳೆದೈತಿ. ನಾವು ವೀಕ್ಷಕ ತೋರ್ಸ್ಬೇಕಂತ ಹೇಳಿ ನಿಮ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ತಗೊಂಡು ಇಲ್ಲಿ ಮಟ್ಟ ಬಂದಿದ್ದು ಖುಷಿ ಆಯ್ತು. ಇದು ಕಾಳು ಮೆಣಸು ಹಚ್ಚಿರಲ್ಲ, ಈಗ ಎಷ್ಟು ತಿಂಗಳಿಂದ ಐತಿದೆ? ಇದು ಕೂಡ 8 ತಿಂಗಳು. ಕಾಫಿ ಜೊತೆಗೆ ಹಚ್ಚಿದ್ದು ಇದನ್ನ. ಕಾಫಿ ಹಚ್ಚಬೇಕಾರೆ ನನಗೊಂದು 5 ಕಾಳು ಮೆಣಸು ತಗೊಂಬರೋಣ, ನಾನು ಒಂದ್ ಸ್ವಲ್ಪ ಟ್ರಯಲ್ ನೋಡ್ಕೋಬೇಕಂತಂದು ಹೇಳಿದೆ. 5 ತಂದು ಕೊಟ್ಟಿದ್ರು. ಇವನ್ 5 ಇಲ್ಲೇ ಹಚ್ಚೇನಿ. ಇದು ಒಂದು, ಅದು ಒಂದು, ಅಲ್ಲಿ ಒಂದ್ 3 ಅದಾವ. ಬಹಳ ಚೆನ್ನಾಗ್ ಬಂದವು. 8 ತಿಂಗಳಂತ ಚೆನ್ನಾಗ್ ಬೆಳೆದವು. 8 ತಿಂಗಳು ಅಂದ್ರೆ ಚೆನ್ನಾಗ್ ಬಂದವು. ಹೈಟ್ ಆಲ್ರೆಡಿ ಅಲ್ಲ ಒಂದು 4 ಮುಂದೆ ಏನ್ರ ಫುಲ್ ಮಾಡ್ಬೇಕು ತೋಟನೆಲ್ಲ ಮೆಣಸು ಹಚ್ಬೇಕಂತ. ಹೌದೌದು. ಈಗ ಒಂದ್ 300 ಸಸಿ ಆ ಕಡೆ ಹಾಕಿದ್ದೀನಲ್ಲ, ಸಣ್ಣದೈತಿ. ಅದು ಒಂದು 4 ತಿಂಗಳಾಯ್ತು, 3 ರಿಂದ 4 ತಿಂಗಳಾಯ್ತು. ಈಗ ಹಂಗ ಬಳ್ಳಿಗೆ ಹಬ್ಬ ಮರಕ್ ಹಬ್ಬ ಲೆಕ್ಕಕ್ಕೆ ಐತಿ ಅದು. ಈಗ ನಿಮ್ ಕಾಳು ಮೆಣಸು ಹಚ್ಬೇಕಂತ ಅನ್ಕೊಂಡಿರಲ್ಲ, ಈಗ ಕಾಫಿನ ಹಚ್ಚಿರಿ, ಇದ್ರಾಗ ಅಡಿಕೆನೂ ಐತಿ, ಹೌದಾ? ಈಗ ಮತ್ತೆ ಅದ್ರಾಗ ಕಾಳು ಮೆಣಸನ್ನ ತುರುಕಿದ್ರ ಏನ್ರ ಸಮಸ್ಯೆ ಆಗಂತದ ಏನ್ರ ಐತೆ? ಅಂತ ಸಮಸ್ಯೆ ಬೆಳೆಯಿಂದ ಬೆಳಿಗ್ಗೆ ಏನ್ರ ಡಾಮಿನೇಟ್ ಮಾಡಂತದ ಏನ್ರ? ಇವು ಯಾವ ಡಾಮಿನೇಟ್ ಮಾಡಂತ ಸಸಿಗಳೇ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರ ಡಾಮಿನೇಟ್ ಮಾಡೋ ಸಸಿನ ಅಲ್ಲ. ಈಗ ನಾನು ಈಗ ಅಲ್ಲಿ ಮಾಡಿರ್ತಕ್ಕಂತ ಪ್ಲಾನಿಂಗ್ ಪ್ರಕಾರ ಒಂದು ಸಾಲಿನಿಂದ ಒಂದು ಸಾಲನ್ನ ಗ್ಯಾಪ್ ಮಾಡೀನಿ. ಒಂದ್ ಸಾಲಲ್ಲಿ ಏಲಕ್ಕಿ ಕುಂದಿರ್ಸಿನಿ, ಇನ್ನೊಂದ್ ಸಾಲಲ್ಲಿ ಕಾಳು ಮೆಣಸು ಕುಂದಿರ್ಸ್ತೀನಿ. ಮಧ್ಯ ಅಂತರ ಬೆಳೆಯಾಗಿ ಇದು ಕಾಫಿ ಇರ್ತೈತಿ. ಅದಕ್ಕ ಯಾವುದೇ ಸಂಬಂಧ ಇಲ್ಲ. ಯಾವುದೇ ಒಂದು ಸಮಸ್ಯೆ ಪಕ್ಕನ ರೋಗ, ಇದ್ರ ರೋಗ ಇದಕ್ ರೋಗ ಅಡಿಕೆಗೆ ತಾಕೋದು ಹಿಂಗೇನ್ ಆಗಂಗಿಲ್ಲ. ಹಂಗ ಆಗಂಗಿಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಮಾಡೀನಿ ನಾನು. ಬಟ್ ಇದನ್ನ ಎಲ್ಲದನ್ನು ನಾವು ಅನುಭವಿಸಿದ ಮೇಲೆನೆ ಅದ್ರ ರಿಸಲ್ಟ್ ನಮಗೆ ಗೊತ್ತಾಗಲ್ಲ. ರೈತರಂದ್ರ ಒಂಥರ ವಿಜ್ಞಾನಿಗಳ ತರ ಪ್ರತಿ ಒಂದನ್ನ ಪ್ರಯೋಗ ಮಾಡ್ತಾನೆ ಇರ್ತಾರೆ. ಸಂಶೋಧನೆ ನಾವು ರೈತರ ಜೀವನ ನಡೆಸೋದು. ಯಾಕಂದ್ರೆ ಇದು ಪರ್ಫೆಕ್ಟ್ ಆಗಿ ಯಾವಾಗ ಸಾಲ್ವ್ ಆಗೋದಿಲ್ಲ ನಮ್ ರೈತರ ಜೀವನ. ಈಗ ನೋಡಿ, ಇದು ಚೆನ್ನಾಗ್ ಬಂತು, ನನಗ್ ಚೆನ್ನಾಗ್ ಬರ್ತೈತಿ. ನಮ್ ತೋಟದಲ್ಲಿ ನಾನು ಕಾಳು ಮೆಣಸು ಹಚ್ಬಹುದು ಅಂತ ಗೊತ್ತಾದ್ಮೇಲೆ ಮತ್ತೆ 300 ಸಸಿ ತಂದು ಹಚ್ಚಿದೆ. ಪರವಾಗಿಲ್ಲ. ಈಗ 2 ಕೊಂಬಿ ಕಿತ್ತಲ್ಲ? 3 ಅದಾವು ಇದ್ರಲ್ಲಿ. 3 ಅದಾವು, ಇದರಲ್ಲಿ ಬಹಳ ಅದಾವು, ಚೆನ್ನಾಗ್ ಬಂದವು. ಒಳ್ಳೆ ಚಿಕ್ಕಕ್ಕಿತ್ತಾವ, ಎಲ್ಲ ಚೆನ್ನಾಗ್ ಅದಾವ ನೋಡ್ರಿ. ಈಗ ಟೋಟಲ್ ನಿಮ್ ತೋಟ ಎಷ್ಟೈತಿ? ಇದು 150. 150ರಲ್ಲಿ 1100 ಅಡಿಕೆ ಕುತ್ಕೊಂಡೈತಿ. ಅದರಲ್ಲಿ ಒಂದು 900 ಕಾಫಿ ಕುತ್ಕೊಂಡೈತಿ. ಈಗ ಪ್ರೆಸೆಂಟ್ ಒಂದು 300 ಕಾಳು ಮೆಣಸು ಹಚ್ಚೀನಿ. ಈಗ 300 ಕಾಳು ಮೆಣಸು ಹಚ್ಚೀನಿ. ಈಗ ನೆಕ್ಸ್ಟ್ ಜೂನ್ ಜುಲೈಗೆ ಒಂದು 300 ಏಲಕ್ಕಿ ತರ್ಬೇಕು. 300 ರಿಂದ 500 ಏಲಕ್ಕಿ ತರೋಣ.
ಈಗ ಅಲ್ಲಿ ಆ ತೋಟ ಐತೆ ಅಂದ್ರಲ್ಲ, ಹಾ. ಅದು ರೋಗ ಬಂದೈತೆ ಅಂದ್ರಲ್ಲ, ಆ ತೋಟದಾಗ ಏನ್ರ ಕಾಫಿ ಹಚ್ಚಿದ್ರೆ? ಇಲ್ಲ 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 ಇಲ್ಲ, ಇಲ್ಲ. ಅದ್ರಲ್ಲಿ ಏನೂ ಇಲ್ಲ, ಅದ್ರಲ್ಲಿ ಏನು ಹಚ್ಚಿಲ್ಲ, ಹಿಂಗಾಯ್ತು ಅನ್ನೋ ಒಂದು ಬೇಜಾರದಿಂದನ ಇದ್ರಾಗ ಇದನ್ನ ಮಾಡಿದ್ ನಾನು. ಇದು ಅಡಿಕೆ ಆತರ, ಯಾಕಂದ್ರೆ ಎಲ್ಲಾ ರೈತರು ಒಂದೇ ಬೆಳೆ ಬೆಳೆಕತ್ತಿದ ಮೇಲೆ ಯಾವ್ದು ನಿಲ್ಲಂಗಿಲ್ಲ. ಈಗ ಅಷ್ಟ್ ದಿನ ನಮ್ಮೂರಲ್ಲಿ ರೈತರು ಮುಂಚೆ ಉಳ್ಳಾಗಡ್ಡಿ, ಮೆಣಸಿನ ಗಿಡ ಬಹಳ ಜೋರ್ ಬೆಳೆಯರು, ಅವಾಗೆಲ್ಲ ಶೇಂಗಾ, ಉಳ್ಳಾಗಡ್ಡಿ. ಕ್ರಮೇಣವಾಗಿ ನಮ್ಮಲ್ಲಿ ಶೇಂಗಾ ನಶಿಸೇ ಹೋಗ್ಬಿಡ್ತು. ಹಂಗಾಗಿ ಮುಂದೆ ಇದು ನನಗೆ ಹಂಗ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅಡಿಕೆ ಮಧ್ಯದಲ್ಲಿ ಕಾಫಿ ಮಾಡ್ಕೊಂಡೆ. ಪರವಾಗಿಲ್ಲ, ಇದು ರೈತರು ಬದುಕ್ಬೇಕನ್ನ ಒಂದು ದೃಷ್ಟಿಕೋನದಿಂದ ಮಾಡಿದ್ರಿ. ಯಾಕಂದ್ರೆ ನಾವು ಇವತ್ತಿನ ಒಂದು ಪ್ರಪಂಚದಲ್ಲಿ ಎಲ್ಲಾ ಪ್ರತಿಯೊಂದನ್ನು ಕ್ಯಾರಿ ಮಾಡಿ ನಾವು ಟ್ಯಾಲಿ ಮಾಡ್ಕೊಂಡು ಜೀವನ ಮಾಡಿದ್ನಪ್ಪ ಅಂದ್ರ ಹೊರಗೆ ಹೋಗಿ ದುಡಿಯೋ ಶಕ್ತಿ ನಮಗಿಲ್ಲ. ನಮ್ ಭೂಮಿಯಲ್ಲೇ ನಾವು ಏನಾದ್ರೂ ಒಂದು ಗಳಿಸ್ಬೇಕ ಅನ್ನೋದಾತಂದ್ರ ಮತ್ತೆ ಈ ತರ ಅಂತರ ಬೆಳೆಗಳನ್ನ ಯಾವ್ಯಾವ ಮಾಡ್ಕೊಂಡಪ್ಪ ಅಂದ್ರ ಹಾಕವು. ಯಾಕಂದ್ರೆ ನಾವು ಮತ್ತೆ ಇನ್ನೊಬ್ರ ಕೆಲ್ಸಕ್ಕೆ ಹೋಗಿ ನಾವ್ ಅಲ್ಲಿ ದುಡ್ದು ಬಂದ್ ಮಾಡೋದು ಅಷ್ಟೇ ಐತಿ. ಇದ್ರಲ್ಲೇ ಅಂತರ ಬೆಳೆ ಇದು ಅದು ಮಾಡ್ಕೊಂಡು ಯಾವ ಚೆನ್ನಾಗ್ ಬರ್ತೈತೆ ನೋಡ್ಕೊಂಡ್ ಮಾಡ್ಕೊಂಡ್ರ ಈಗ ನಮಗೂ ಒಂದ್ ಸ್ವಲ್ಪ ಮಕ್ಕಳಿಗೆ ಮರಿ ವಿದ್ಯಾಭ್ಯಾಸಕ್ಕ ನಾವು ಜೀವನ ನಡೆಸೋಕ ಅನುಕೂಲ ಉಪಕಸವಾಗಿ ಒಂದ್ ಎಕರೆಗೆ 2.5 3 ಲಕ್ಷ ಅಡಿಕೆ ಮಾರ್ತೀನಿ ಅಂದ್ರೆ ಬೇಡ, 1.5 ಲಕ್ಷ ಕಾಫಿ ಮಾಡಿದ್ರೆ ಅಲ್ಲಿಗೆ 2 ಸೇರಿದ್ರ 4 ಲಕ್ಷ, 4 ರಿಂದ 5 ಲಕ್ಷ. ಬರೇ ಅಡಿಕೆ ಒಂದೇ ನೆಚ್ಕೊಂಡ್ ಕುತ್ಕೊಂಡ್ರೆ ಅಷ್ಟು ಬರಂಗಿಲ್ಲ. ಈಗ ಬರೀ ಕಾಫಿನೇ 2.5 3 ಲಕ್ಷ ಅಂತಂದ್ ಹೇಳ್ತಾರ. ನಾನ್ ಅಷ್ಟು ನಿರೀಕ್ಷೆ ಇಟ್ಟಿಲ್ಲ. 1 ರಿಂದ 1.5 ಲಕ್ಷ ಕಾಫಿಯಾಗ ಸಿಕ್ಕರು ಸಾಕು. ಈಗ ನಿಮ್ಮ ಪ್ರಕಾರ ಪ್ರತಿಯೊಬ್ಬ ರೈತರನ್ನ ಈಗ ಇದೇ ತರ ಅಡಿಕೆಗಾಗ್ಲಿ ತೆಂಗಿನಾಗ್ಲಿ ಉಪ ಬೆಳೆಯಾಗಿ ಮಾಡ್ಕೊಂಡ್ರೆ ಈಗ ಪ್ರಾಣ ಕಳ್ಕನ ಅಂತ ಪರಿಸ್ಥಿತಿ ಬರೋದಿಲ್ಲ. ಯಾರ ರೈತನು ಪ್ರಾಣ ಕಳ್ಕನ ಒಂದಲ್ಲ ಒಂದು ಪೀಕುಗಳು ನಮ್ಮನ್ನ ಕೈ ಹಿಡಿತಾವು, ನಮ್ಮನ್ನ ಕಾಯ್ತಾವು. ಎಲ್ಲಾ ಪ್ರತಿಯೊಬ್ಬ ರೈತರು ಹಿಂಗ ಅಡಿಕೆ ತೆಂಗು ಕುಂದಿರ್ಸಿರ್ತಕ್ಕಂತ ರೈತರು ಮಧ್ಯೆ ಅಂತರ ಬೆಳೆಯಾಗಿ ಕಾಫಿ, ಏಲಕ್ಕಿ, ಕಾಳುಮೆಣಸು ಮಾಡ್ಕೊಂಡು ಉತ್ತಮ ಅನಿಸ್ತೈತಿ ನನಗೀಗ ಸದ್ಯದಲ್ಲಿ. ಮುಂದೆ ಬರ್ತಕ್ಕಂತ ದಿನಮಾನಗಳಲ್ಲಿ ಹೆಂಗ್ ಬರ್ತೈತೋ ಅದು ದೇವ್ರಿಗೆ ಬಿಟ್ಟಿದ್ದು. ಮಾಡೋ ಪ್ರಯತ್ನ ಅಂತೂ ನಮ್ದು ಮಾಡ್ತೀನಿ. ಮಾಡ್ಬೇಕ್ರಿ, ಮತ್ತೆ ರೈತರು ಪ್ರಯತ್ನ ಮಾಡ್ಲಿಂದ ಫಲ ಸಿಗಲ್ಲ. ಇದೇನ್ ತೆಂಗು ಅದಾವಲ್ಲ ಸುದ್ದಿ ಎಷ್ಟ್ ಅದಾವ ನಿಮ್ಮ ಹೊಲ್ದಾಗ? ತೆಂಗು 25 ರಿಂದ 30 ಗಿಡ ಐತಿ. 30 ಗಿಡ ಐತಿ. ಅದ್ರಲ್ಲಿ ಒಂದ್ ಸ್ವಲ್ಪ ನಾನು ಈ ದಿನದಲ್ಲಿ ಈಗ ಬೇಸಿಗೆ ಸ್ಟಾರ್ಟ್ ಆದಾಗಿಂದ 3 ಸರಿ ಎಳ್ನೀರ್ ಇಳಿಸೀನಿ. ಹೌದಾ? ನೀವು ಎಳ್ನೀರ್ ಕೊಡ್ತೀರಿ? ಹೌದು, ಒಣೆಕಾಯಿಗೆ ಬಿಡಲ್ಲ? ಒಣೆಕಾಯಿ ಮಳೆಗಾಲದಲ್ಲಿ ಒಣೆಕಾಯಿಗೆ ಬಿಡ್ತೀನಿ, ಬೇಸಿಗೆ ಒಳಗೆ ಎಳ್ನೀರ್ ಕಡಿಸ್ತೇನೆ. ರೇಟ್ ಚೆನ್ನಾಗಿರ್ತೈತೆ? ಚೆನ್ನಾಗಿ ಕೊಡ್ತಾರ. ಈಗ ಹೆಂಗ್ ಕೊಡ್ತೀರಿ ಅದ ರೇಟ್? ಈಗ ಮೊನ್ನೆ 25 ರೂಪಾಯಿ ಒಂದ್ ಕೊಟ್ಟೆ. ಅವ್ರೇ ಬಂದು ಇಸ್ಕೊಂಡ್ ತಗೊಂಡ್ ಹೋಗಾರ 25 ರೂಪಾಯಿ. ಅವ್ರು 50 ರೂಪಾಯಿ 60 ರೂಪಾಯಿ ಮಾರ್ಕೊಂತಾರ. ಅವ್ರಿಗೂ ಖರ್ಚು ಇರ್ತಾವ, ಮತ್ತ ಅವ್ರು ಕೂತ್ಕೊಂಡ್ ಮಾರ್ಬೇಕಲ್ಲ, ಅವ್ರ ಬಂಡವಾಳ ತಕೋಬೇಕು, ಮಾಡ್ಕೊಂತಾರ. ಅವ್ರ ಏನಾರ ಮಾಡ್ಕೊಂಡು ನಮಗೆ ಇಷ್ಟು ಕೊಡ್ತಾರಲ್ಲ, ಅದು ಕೂಡ ಒಂದ್ ಸೈಡ್ ನಮ್ ಜೀವನ ನಡೆಸ್ಕೊಳಕ್ ದಾರಿ ಆಗ್ತೈತಿ. ನಿನಗೆ ಮಂತ್ಲಿ ಜೀವನಕ್ಕ ಇನ್ಕಮ್ ಬರ್ತದೆ. ಒಂದ್ಸರಿ ಕಟ್ ಮಾಡ್ಸಿದ್ನಪ್ಪ ಅಂದ್ರೆ 2.5-3 ಸಾವಿರ ಸಿಗ್ತಾವ. ಮನಿಗ್ ಒಣೆಕಾಯಿನ ಸಿಗ್ತಾವ? ಹೌದೌದು. ನಾನ್ ಕಾಯಿ ಕೊಂಡಂಗಿಲ್ಲ. ಕಾಯಿ ಯಾಕೆ ಕೊಂಡಂಗಿಲ್ಲ ಅಂದ್ರ ಮಳೆಗಾಲದಾಗ ಯಾವ್ದು ಎಳ್ನೀರ್ ಇಳಿಸಂಗಿಲ್ಲ, ಅದು ಅಷ್ಟು ಉದುರ್ಗಾಯಿ ಆಕತಿ. ಆ ಉದುರ್ಗಾಯಿನ ನಾನು ಮಾರಂಗಿಲ್ಲ, ಮನೆಗಾಗಿನ ಇಟ್ಕೊಂತೀನಿ. ಅದನ್ನ ಸ್ವಲ್ಪ ಬಲ್ತು ಉದುರಿರ್ತಕ್ಕಂತ ಕಾಯಿಗಳು ಗಿಟಕ್ ಮಾಡ್ಕೊಂತೀನಿ ಒಣೆ ಕಬರ್ಗೆ. ಹಸಿ ಕಾಯಿ ಇಳಿಸಿರ್ತಕ್ಕಂಥವ್ ನಾವು ಊಟಕ್ಕೆ ಬಳಸ್ಕೊಂತೀನಿ. ಯಾರಾದ್ರನ ಬಂದು ಮದುವೆ ಅದ ಇದು ಕಾಯಿ ಬೇಕಂದ್ರ ಕೊಡ್ತೀನಿ. ಅವ್ರಿಗೆ ಹಂಗ ಕೊಡಂಗಿಲ್ಲ ನಾನು. ಹಂಗ ಕೊಟ್ರೆ ಅವ್ರನ್ನ ದರಿದ್ರ ಕಚ್ಬೇಕಾಕತಿ. ಹಂಗ ಸಿಗ್ತೈತೆ ಅನ್ನೋ ಒಂದು ಹಂಗ ಯಾವ್ದು ಸಿಗಬಾರ್ದು ನಮ್ಮ ರೈತರಿಗಾಗ್ಲಿ ಜನರಿಗಾಗ್ಲಿ. ಹಂಗ ಯಾವ್ದು ಸಿಗಬಾರ್ದು. ಈಗ ನಮ್ ಜೀವನನ, ಈಗ ರೈತರ ಜೀವನ ಅಂದ್ರ ಎಲ್ಲರಿಗೂ ಗೊತ್ತ ಇಲ್ಲ. ಎಲ್ಲದನ್ನು ರಿಲೇಷನ್ಗೆ, ನಮ್ಮ ಬಂಧು ಬಾಂಧವ್ರಿಗೆ ಎಲ್ಲದನ್ನ ಫ್ರೀ ಆಗಿ ಕೊಟ್ಕೊಂತ ಹೋದ್ರ ನಮ್ ಜೀವನ ಕಷ್ಟಕ್ಕವು. ಹೌದು. ಈಗ ಕೊಡೋವಷ್ಟು ಕೊಡೋಣ, ಪೂರ್ತಿ ವರ್ಷ ಪೂರ್ತಿ ಅವ್ರ ಜೀವನ ನಡೆಸಕ್ಕಾಗಲ್ಲ. ದಂಧೆದಾರಿಗೆ ಕಾಯಿ ಕೊಡೋದಕ್ಕಿಂತ 2 ರೂಪಾಯಿ 3 ರೂಪಾಯಿ ಕಮ್ಮಿ ಕೊಟ್ಟನಪ್ಪ ಅಂದ್ರ ರೈತರಿಗೆ, ಬಡವರಿಗೆ, ಅವರು ಕೂಡ ಊಟ ಮಾಡ್ತಾರ. ಜಾಸ್ತಿ ನಾನು ಹೆಚ್ಚಾಗಿ ಕಾಯಿ ಮಾರಲ್ಲ ಹೇಳ್ಬೇಕಂದ್ರೆ. ಈಗ ನಿಮ್ ಈ ಕೃಷಿ ಬಿಟ್ಟು ಮತ್ತೆ ಏನ್ರ ಉಪಕಸಬು ಅಂತ ಏನ್ರ ಮಾಡ್ಕೊಂಡಿರಿ ಜೀವನಕ್ಕ? ಈಗ ಮೊನ್ನೆ ರೀಸೆಂಟ್ ಆಗಿ ಹೈನುಗಾರಿಕೆ ಸ್ಟಾರ್ಟ್ ಮಾಡೀನಿ. ಹೌದಾ? 2 ಹಸು ತಂದಿನಿ. ಈಗ ಅವು ಈ ಹೊಲ್ದಾಗ ಕೆಲಸ ಇದ್ದಾಗ ಹೊಲ್ದಾಗ ಕೆಲಸ ಮಾಡ್ತೀನಿ. ಪ್ರತಿದಿನ ಬೆಳಗ್ಗೆ 1:30 ಹುಲ್ಲು ಒಯ್ತೀನಿ, ಸಾಯಂಕಾಲ 1:30 ಸುತ್ತಲೂ ಮೇವ್ ಹಾಕೊಂಡಿನಿ. ಮೇವಕ್ ಹೋಗ್ಕೊಂಡು ಹೋಗ್ತೀನಿ. ಅದ್ರ ಜೊತೆಲೆ 2 ಎಕರೆ 3 ಎಕರೆ ಭತ್ತ ಹುಲ್ ದುಂಡ್ ಇಟ್ಕೊಂಡನಿ. 1 ಎಕರೆದ್ದು 1/2 ಎಕರೆ ರಾಗಿ ಹುಲ್ ದುಂಡ್ ಇಟ್ಕೊಂಡಿ. ರಾಗಿ ಹುಲ್ ಕೆಟ್ಟೈತೆ, ಭತ್ತ ಹುಲ್ ಚೆನ್ನಾಗೈತಿ.
ಒಂದು ಮೇವ್ ಅದು ಒಂದ್ ಮೇವ್ ಇದು ಕೊಟ್ಕೊಂಡ್ ಅವನ್ನ ನಮ್ ಮನ್ಯಾಗ ನಮ್ಮ ಹೆಣ್ಮಕ್ಳು ನಮ್ಮ ಅಂದ್ರೆ ಎಷ್ಟ್ ಹಸ ಅದಾವ ಮನ್ಯಾಗ? 2 ಅದಾವ ಈಗ ಸದ್ಯ. 2 ಅದಾವ. ಎಂಟ್ತಾವ? ಎಂಟ್ತಾವ, 2 ಎಂಟ್ತಾವ. ಎಷ್ಟ್ ಕೊಡ್ತಾವ? 2 ಒಂದು 7 ರಿಂದ 8 ಲೀಟರ್ ಕೊಡ್ತಾವ. ಪರವಾಗಿಲ್ಲ. ಸಾಕು. ಈಗ ನಾನು ಅತಿ ದೊಡ್ಡ ರೊಕ್ಕದ ತಂದಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ನಾನು ಹೈನುಗಾರಿಕೆ ಮಾಡೋದು. ಹಂಗಾಗಿ ನನಗೆ ಅನುಭವ ಆಗ್ಲಿ ಅಂತೇಳಿ ದೊಡ್ಡ ರೊಕ್ಕದ ತಂದು ಏನ್ರ ಆತಂದ್ರ ಅವ್ನ್ ಮ್ಯಾನೇಜ್ಮೆಂಟ್ ಮಾಡೋದ್ ಕಷ್ಟ ಅಂತೇಳಿ ಸ್ವಲ್ಪ ಸಣ್ಣ ರೊಕ್ಕದಾಗ ತಂದೇನಿ. ಈಗ ಅಡಿಕೆ ಸುತ್ತಲೂ ಹಾಕಿರೋದಿಲ್ಲ ಆಕಳಿಗೋಸ್ಕರ? ಹೌದು, ಆಕಳಿಗೋಸ್ಕರ ಅಡಿಕೆ ಸುತ್ತಲೂ ಉರ್ಲಕ್ಕಂಡೇನಿ. ಇದು ಹಸಿ ಮೇವು? ಹಸಿ ಮೇವು. ಹಸಿ ಮೇವು ಒಣ ಮೇವು ಎರಡನ್ನು ಕೊಡ್ತೀರಿ? ಹೌದೌದು. ಒಂದ್ ಮೇವ್ ಅದನ್ನ ಕೊಟ್ರೆ ಒಂದ್ ಮೇವ್ ಇದನ್ನ ಕೊಡ್ತೀನಿ. ಹಾಲ್ ಎಲ್ಲಿ ಕಳಿಸ್ತೀರಿ? ಡೈರಿಗೆ ಹಾಕ್ತೀನಿ. ಡೈರಿಗೆ ಹಾಕ್ತೀನಿ. ಹೌದು. ಹೆಂಗ್ ಕೊಡ್ತಾರ ಈಗ ಅವ್ರ ರೇಟ್? ಡೈರಿ ಅವರು ನಮ್ಮ ಹಾಲಿನ ಕ್ವಾಲಿಟಿ ಮೇಲೆ ದುಡ್ಡು ಕೊಡ್ತಾರೆ. ಎಷ್ಟ ಐತಿ ಮ್ಯಾಕ್ಸಿಮಮ್ ಈಗ? ಪ್ರತಿದಿನ 90% 35 ಕೊಡ್ತಾನ. ಇನ್ನೊಂದು 10% 33, 32 ಒಂದೊಂದ್ಸರಿ. ಮತ್ತೆ ಹಾಲಿಂದ ಅದು ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ಇನ್ನು ಹೊಸದಾಗಿ ಮಾಡಿರೋದ್ರಿಂದ. 35 ಹಿಡ್ಕೊಂಡ್ರನ 7 ರಿಂದ 8 ಲೀಟರ್ ಕೊಟ್ರನ ಕೊಡ್ತೇನೆ. ನಿಮಗೆ ಪರವಾಗಿಲ್ಲ. ಎಷ್ಟೊಂದ ದಿನ ಒಂದ್ 450-500 ರೂಪಾಯಿ ನನಗೆ. 450-500 ರೂಪಾಯಿ ಇನ್ಕಮ್ ಹಾಲಿಂದ? ನಿಮ್ ಜೀವನ ನಡೀತೈತಿ? ಜೀವನ ನಡೀತೈತಿ. ಜೀವನ ನಡ್ಸಕ್ಕೋಸ್ಕರ ನಾನು ಅದನ್ನ ಮಾಡ್ಕೊಂಡ್ರದ್. ಈಗ ಯಾಕಂದ್ರೆ ನನಗೆ ಇರ್ತಕ್ಕಂತ ಭೂಮಿ ಒಳಗ ಇದನ್ನ ಮಾಡ್ಕೊಂಡೆ. ಈಗ ನನಗೆ 6 ತಿಂಗಳಿಗೆ ಒಂದ್ಸರಿ ಬರ್ತಕ್ಕಂತ ಪೀಕ್ ಯಾವ್ದು ಇಲ್ಲ. ಮತ್ತು ವಾರ್ಷಿಕ ಆದಾಯ ಬರ್ತಕ್ಕಂತ ಪೀಕ್ ಇರೋದ್ರಿಂದ ನನ್ನ ಜೀವನ ನಡೆಸ್ಬೇಕಲ್ಲ ನಾನು. ಹಂಗಾಗಿ 1-2 ಹಸು ಕಟ್ಟಿಗೆ ನಾನು. ಆಮೇಲೆ ಇವು ಹೊಲಕ್ ಭೂಮಿಗೆ ಗೊಬ್ಬರನು ಹಾಕತಿ, ನನಗ್ ಜೀವನ ನಡಿತೈತಿ ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡ್ಕೊಂಡೆ. ಈ ಹುಲ್ಲನ್ನೆಲ್ಲ ಕಿತ್ಕೊಂಡು ಈಗ ಆಕಳಿಗೆ ಮೇಸಕ್ಕಾಗಿನ ಬಿಟ್ಕೊಂಡೇನಿ. ಈಗ ಸ್ಟಾಕ್ ಒಂದ್ ಕಡೆ ತೇವಾಂಶವನ್ನು ಕಾದಿಟ್ಕೊಳ್ಳಿ ಅಂತೇಳಿ. ಇದು ಮೇವನ ಆಗ್ಬೇಕು. ಪ್ರಿಯ ವೀಕ್ಷಕರೇ, ಕೃಷಿಯಲ್ಲಿ ಜೀವನ ಯೂಟ್ಯೂಬ್ ಚಾನಲ್ನವರು ಇವತ್ತು ನನ್ನ ತೋಟಕ್ಕೆ ಬಂದು ನನ್ನ ಸಂದರ್ಶನ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅವರು ಕೃಷಿಯಲ್ಲಿ ಪ್ರತಿಯೊಂದು ಏಳು ಬೀಳುಗಳನ್ನ ದಾಟ್ಕೊಂಡು ಇವತ್ತು ಪ್ರತಿಯೊಬ್ಬ ರೈತರ ಜೀವನ ಚರಿತ್ರೆ ಹೆಂಗಿರುತ್ತೆ, ರೈತರ ಒಂದು ವಾಸ್ತವ ಸ್ಥಿತಿ ಹೆಂಗಿರ್ತತಿ ಅನ್ನೋದ್ರ ಬಗ್ಗೆ ಅವರು ಒಂದು ಚಾನೆಲ್ ಮಾಡ್ಕೊಂಡು ನಮ್ಮನ್ನ ಸಂದರ್ಶನ ಮಾಡಕ್ ಬಂದಿದ್ರು. ಎಲ್ರು ಕರ್ನಾಟಕ ಜನತೆಗೆ ತೋರ್ಸ್ಬೇಕಂತೇಳಿ ಅವರ ಒಂದು ಗುರಿ ಐತಿ. ಎಲ್ಲಾ ರೈತ ಬಾಂಧವರು ಕೃಷಿಯಲ್ಲಿ ಜೀವನ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.